ಜೈ ಹಿಂದ್ ಎಲ್ಲ ನನ್ನ ಅಗ್ನಿವೀರ್ ಟೈಗರ್ಸ್ ಗಳಿಗೆ ನೋಡ್ಕೋಬಹುದು. ಲಿಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಮಂಗಳೂರು ಯಾರು, ಅದ್ರ ಜೊತೆಗೆ ಬೆಂಗಳೂರು ಯಾರು, ಅದ್ರ ಜೊತೆಗೆ ಬೆಳಗಾವಿ ಯಾರದು, ಟ್ರೇಡ್ಸ್ಮನ್ ಆಯ್ತು, ಜಿಡಿ ಆಯ್ತು, ಟೆಕ್ನಿಕಲ್ ಆಯ್ತು, ನರ್ಸಿಂಗ್ ಅಸಿಸ್ಟೆಂಟ್ ಆಯ್ತು. ಸಾಕಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಸೆಲೆಕ್ಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದೀನಿ. ಪ್ರತಿಯೊಬ್ಬರ ಡೌಟ್ ಏನಪ್ಪಾ ಅಂದ್ರೆ, ಸರ್ ನಮಗ ನಿನ್ನೆ ನೈಟ್ ಸರ್ ನಮಗ ಪ್ರತಿಯೊಬ್ಬರಿಗೆ ಕೂಡ ಜಿಮೇಲ್ಗೆ ಮೆಸೇಜ್ ಬಂದಿದೆ ಸರ್. ಆ ಮೆಸೇಜ್ ಏನಂತ ಗೊತ್ತಾಗ್ತಿಲ್ಲ ಸರ್. ಅದರಲ್ಲಿ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ ಸರ್. ನಾವು ಇನ್ನೂ ಕೂಡ ಡಾಕ್ಯುಮೆಂಟೇ ತೆಗಿಸಿಲ್ಲ ಸರ್. 5ನೇ ತಾರೀಕು ಜೂನ್ 5ನೇ ತಾರೀಕು ಜೂನ್ 6ನೇ ತಾರೀಕಿಗೆ ಬಂದು ರಿಪೋರ್ಟ್ ಮಾಡಿ ಕೇಸಂದ ಸಬ್ಮಿಟ್ ಮಾಡಿ ಸರ್ ಅಂತ ಹೇಳಿ ಕೇಸಂದ ಮೆಸೇಜ್ ಗಳು ಬಂದಿದಾವು. ನೋಡ್ಕೋಬಹುದು. ಯು ಆರ್ ಬೈ ಡೈರೆಕ್ಟೆಡ್ ಟು ರಿಪೋರ್ಟ್ ಟು ARO ಮಂಗಳೂರು at ಕೋಲೂರ್ ಜಂಕ್ಷನ್ ಆನ್ 6 ಜೂನ್ 2026 at 6 AM ಅಂತ ಹೇಳಿ ಕೇಸಂದ ಒಂದಿಷ್ಟು ವಿದ್ಯಾರ್ಥಿಗಳದು 6ನೇ ತಾರೀಕಿಗೆ ಮಾರ್ನಿಂಗ್ 6 ಗಂಟೆಗೆ ನಿಮ್ಮ ARO ರಿಪೋರ್ಟಿಂಗ್ ಕೊಡ್ರಿ ಅಂತ ಹೇಳಿ ಕೇಸಂದ ಕೊಟ್ಟಿದ್ದಾರೆ. ಇನ್ನಷ್ಟು ವಿದ್ಯಾರ್ಥಿಗಳದು 5ನೇ ತಾರೀಕು ರಿಪೋರ್ಟಿಂಗ್ ಅಂದ್ರೆ ನಾಳೆನೆ ರಿಪೋರ್ಟಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಅವು ಡಾಕ್ಯುಮೆಂಟ್ ಗಳನ್ನ ಯಾವೆಲ್ಲ ತೆಗೆಸ್ಕೊಂಡು ಹೋಗ್ಬೇಕು. ಆಲ್ರೆಡಿ ನಮ್ಮಂತಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಕ್ಲರ್ಕ್ ಸೆಲೆಕ್ಷನ್ ಆಗಿದ್ದ. ಕ್ಲರ್ಕ್ ಸೆಲೆಕ್ಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿದು ಸೊ ಅವ್ನು ಹೋಗಿ ಆಲ್ರೆಡಿ ಈಗ ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡಿ ಬಂದಿದ್ದಾರೆ. ಸೊ ಎಷ್ಟು ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡಿ ಬಂದಿದ್ದಾರೆ. ಸೊ ಅಕಸ್ಮಾತ್ ಅಲ್ಲಿ ಡಾಕ್ಯುಮೆಂಟ್ ಇರ್ಲಿಲ್ಲ ಅಂದ್ರೂ ಕೂಡ ಒಳ್ಳೆ ಕಳಿಸ್ತಾರೋ ಅಥವಾ ನಡೀತದೋ. ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ಆ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾನೆ ನನಗೆ. ಸೊ ಅದೇ ಇನ್ಫಾರ್ಮೇಶನ್ ಅನ್ನ ನಿಮಗೆ ತಿಳಿಸ್ತೀನಿ. ಯಾರು ಕೂಡ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಓಕೆ, ಯಾರು ಕೂಡ ಪದೇ ಪದೇ ಕಾಲ್ ಮಾಡೋದು, ಪದೇ ಪದೇ ಮೆಸೇಜ್ ಮಾಡೋದು, ಸೊ ಅವ್ರನ್ನ ಕೇಳೋದು ಇವ್ರನ್ನ ಕೇಳೋದು, ಟೆನ್ಷನ್ ಯಾಕೆ ಟೆನ್ಷನ್ ಮಾಡ್ಕೋತಿರೋ. ಫೈನಲಿ ಸೆಲೆಕ್ಷನ್ ಆಗಿರಿ, ನಿಮ್ ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಹಾಕುವುದಿಲ್ಲ. ಕನ್ಫರ್ಮೇಶನ್ ತಿಳ್ಕೊಂಡ್ಬಿಡ್ರಿ. ಡಾಕ್ಯುಮೆಂಟ್ ನಲ್ಲಿ ಯಾವ ವಿದ್ಯಾರ್ಥಿನೂ ಕೂಡ ಫೇಲ್ ಮಾಡೋದಿಲ್ಲ. ಟೈಮಿಂಗ್ ಕೊಡ್ತಾರೆ, 6 ತಿಂಗಳವರೆಗಡೆನೂ ಕೂಡ ಟೈಮಿಂಗ್ ಕೊಡ್ತಾರೆ. ನೋಡ್ಕೊಬಿಡ್ರು. ನಮ್ಮ ಹತ್ರ ಇರ್ತಕ್ಕಂಥ ವಿದ್ಯಾರ್ಥಿ ಸೊ ಆಲ್ರೆಡಿ ಅಗ್ನಿವೀರ್ ಆಗಿ ಸೆಲೆಕ್ಷನ್ ಆಗಿದ್ದಾನೆ. ಸೊ ಅವ್ನ್ ಎಷ್ಟು ದಿನಪ್ಪ ಅಂದ್ರೆ ಅವನು ಪೊಲೀಸ್ ವೆರಿಫಿಕೇಶನ್ ಬಂದಿರ್ಲಿಲ್ಲ. ಪೊಲೀಸ್ ವೆರಿಫಿಕೇಶನ್ ಬಂದಿರಲ್ಲ ಕಾರಣಕ್ಕೋಸ್ಕರ 6 ತಿಂಗಳವರೆಗಡೆ ಟೈಮಿಂಗ್ ಅನ್ನ ಕೊಟ್ರ ಅವಂಗು. ಸೊ 6 ತಿಂಗಳವರೆಗಡೆ ನೀನು ತಂದು ಕೊಡ್ಬೇಕು. ಸೊ ಓಕೆ, POP ಟೈಮಿಂಗ್ ದಲ್ಲಿ ಕಡ್ಡಾಯವಾಗಿ ಕಂಪಲ್ಸರಿ ಬೇಕಾಗುತ್ತೆ. ನಿಮ್ದು ಯಾವುದೇ ಡಾಕ್ಯುಮೆಂಟ್ ಅನ್ನ ಉಳಿದಿರ್ಲಿ ಬಾಕಿ ಇರ್ಲಿ, ಸೊ ಅಂತ ಡಾಕ್ಯುಮೆಂಟ್ ಗಳನ್ನ ಇರ್ತಾ ಪಾಸಿಂಗ್ ಔಟ್ ಪೀರಿಯಡ್ ಟೈಮಿಂಗ್ ಅನ್ನು ಹೊಡೆದನೆ ನಿಮ್ಮ ಡಾಕ್ಯುಮೆಂಟ್ ಗಳು ಹೋಗಿ ಸಬ್ಮಿಟ್ ಆಗ್ಬೇಕಾಗತ್ತ. ಸರ್ ಇಲ್ಲ ಸರ್ ನಂದು ಸೊ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಸರ್, ನಂದು ಕ್ಯಾರೆಕ್ಟರ್ಸ್, ನಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದೀನಿ ಸರ್, ನಾನಲ್ಲಿ SLC ಮಾರ್ಕ್ಸ್ ಕಾರ್ಡ್, ಸೊ ಇವೆಲ್ಲ ಡಾಕ್ಯುಮೆಂಟ್ ಗಳನ್ನ ಕೊಡ್ತಾ ಇಲ್ಲ ಸರ್, ಅದಕ್ಕೆ ಏನ್ ಮಾಡ್ಬೇಕು. ಸೊ ಇವೆಲ್ಲ ಟೆನ್ಷನ್ ಗಳನ್ನ ತೆಗೆದಾಕ್ರಿ, ಫ್ರೀ ಆಗ್ರಿ. ಮೊದಲು ಮೈಂಡ್ ಫ್ರೀ ಇಟ್ಕೊಳ್ರಿ. ಯಾರನ್ನು ಕೂಡ ಕೇಳಕ್ ಹೋಗ್ಬೇಡ್ರಿ. ಸೊ ಡೈರೆಕ್ಟ್ ಆಗಿ ನಾನ್ ಹೇಳಿದ್ದನ್ನು ಕೂಡ ಕೇಳಕ್ ಹೋಗ್ಬೇಡ್ರಿ. ನಿಮ್ಮ ಜಿಮೇಲ್ ದಲ್ಲೇ ಮೆಸೇಜ್ ಬಂದಿದೆ. ಸೊ ಅಷ್ಟು ಡಾಕ್ಯುಮೆಂಟ್ ಗಳನ್ನ ನಿಮ್ಗೆ ಇತ್ರ ಎಷ್ಟು ಇದಾವು, ಒರಿಜಿನಲ್ ಆಗಿ ಎಷ್ಟು ರೆಡಿ ಆಗ್ತಾವು, 6ನೇ ತಾರೀಕನ್ನು ಕೂಡ ನೀವು ಎಷ್ಟನ್ನ ರೆಡಿ ಮಾಡ್ಕೊಳ್ಬಹುದು ಅಷ್ಟನ್ನ ಮಾತ್ರ ತಗೊಂಡೋಗ್ರಿ. ಸೊ ನನ್ನ ಹತ್ರ ARO ಇಂದ ಬಂದಿರತಕ್ಕಂಥದ್ದು. ಸೊ ARO ವಿದ್ಯಾರ್ಥಿನ ಈಗ ಹೋಗಿದ್ದೇನಲ್ಲ, ಅಲ್ಲಿ ಇರ್ತಕ್ಕಂಥ ನೋಟಿಸ್ ಬೋರ್ಡ್ ಅನ್ನ ಎಷ್ಟು ಡಾಕ್ಯುಮೆಂಟ್ ಗಳನ್ನ ತರಬೇಕು ಅನ್ನೋದನ್ನ ಅಲ್ಲಿ ನೋಟಿಸ್ ಅನ್ನ ಮಾಡಿದ್ದಾರೆ. ಸೊ ಆ ನೋಟಿಸ್ ಬೋರ್ಡ್ ನಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ನಾನು ನಿಮ್ಗೆ ಹೋಗಿ ಬೇಕಾದ್ರೆ ನೀವು ಅಲ್ಲಿ ಹೋದ್ಮೇಗೂ ಇದೇ ಫಾರ್ಮ್ ಅನ್ನ ಫಿಲ್ಅಪ್ ಮಾಡ್ಬೇಕು. ಇಲ್ಲೇನು ಕೊಟ್ಟಿದಾರಲ್ಲ, ಸೊ ಇದೇ ಫಾರ್ಮ್ ಅನ್ನ ಫಿಲ್ಅಪ್ ಮಾಡ್ಬೇಕಾಗುತ್ತೆ. ಸೊ ಈ ಫಾರ್ಮು ಕೂಡ ನಿಮ್ಗೆ ಸೆಂಡ್ ಮಾಡ್ತೀನಿ ನಾನು. ಓಕೆ, ಟೆಲಿಗ್ರಾಮ್ ದಲ್ಲಿ ಕೂಡ ಸೆಂಡ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಯಾವ ಡಾಕ್ಯುಮೆಂಟ್ ಗಳು ಬೇಕಾಗುತ್ತೆ ಅನ್ನೋದನ್ನ ಸೊ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಡ್ರಿ. ಡಾಕ್ಯುಮೆಂಟ್ಸ್ ಟು ಬಿ ಬ್ರಿಂಗ್ ಬೈ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಕೊಟ್ಟಿದಾರ. ಫಸ್ಟ್ ಆಫ್ ಆಲ್ ನೋಡ್ಕೊಡ್ರಿ, ಏನ್ ಬೇಕಾಗುತ್ತಪ್ಪ ಅಂತಂದ್ರೆ SSLC ಒರಿಜಿನಲ್ ಅಂಡ್ ಜೆರಾಕ್ಸ್. SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕು, ಅದ್ರ ಜೊತೆಗೆ ಜೆರಾಕ್ಸ್ ಬೇಕು. ಅಂದ್ರೆ 2 ಸೆಟ್ ಜೆರಾಕ್ಸ್, ಒಂದು ಒರಿಜಿನಲ್ 1 ಕಾಪಿ, 2 ಸೆಟ್ ಜೆರಾಕ್ಸ್ SSLC ಮಾರ್ಕ್ಸ್ ಕಾರ್ಡ್. ಬೇಕಿದ್ರೆ ಒಂದು ರಫ್ ಸೀಟ್ ನಲ್ಲಿ ನೋಟ್ ಮಾಡ್ಕೊಡ್ರಿ ಪ್ಲೀಸ್. ನಾನು ಹೇಳ್ತಿರ್ತಕ್ಕಂಥದ್ದು ಪದೇ ಪದೇ ಕಾಲ್ ಮಾಡಿದ್ರೆ ಯಾರು ಕೂಡ ಇನ್ಫಾರ್ಮೇಶನ್ ಕೊಡಲ್ಲ ರೀ ನಿಮ್ಗೆ. ಎಷ್ಟು ಜನದಂತ ಕಾಲ್ ರೆಸ್ಪಾನ್ಸ್ ಮಾಡಿ ಇನ್ಫಾರ್ಮೇಶನ್ ಕೊಡ್ಬೇಕು ಹೇಳಿ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ನಾನು ಕೂಡ ರೆಸ್ಪಾನ್ಸ್ ಮಾಡಕ್ ಆಗೋದಿಲ್ಲ. ಸೊ ಸಾರಿ ಹೇಳ್ತಾ ಇದೀನಿಲ್ಲ. ಕೊಟ್ಟಿರುವಂತ ಮಾಹಿತಿಯನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಯಾರಿಗೆ ಕೂಡ ಕಾಲ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆ ಕಾಲ್ ಮಾಡ್ತೀರಿ ಹೇಳ್ರಿ. ಸೊ ಅದಕ್ಕೆ ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ಮಾಹಿತಿಯನ್ನ ತಿಳ್ಕೊಡ್ರಿ. ನೆಕ್ಸ್ಟ್, ನೀವೇನಾದ್ರೂ PUC ಅಡಿಷನಲ್ ಕೊಟ್ಟಿದ್ರಪ್ಪ ಅಂದ್ರೆ PUC ಒರಿಜಿನಲ್ ಅಂಡ್ ಜೆರಾಕ್ಸ್ ವಿತ್ ಅಟೆಸ್ಟೆಡ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ 2 ಕಾಪಿ ಜೆರಾಕ್ಸ್. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸೈನ್ಡ್ ಬೈ ವಿಲೇಜ್ ಸರ್ಪಂಚ್ ಅಂಡ್ ಸ್ಕೂಲ್ ಕಾಲೇಜ್ ಸರ್ಟಿಫಿಕೇಟ್ ಡ್ಯುಯಲ್ ಅಸ್ಟೆಡ್. ನೀವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ಪಂಚಾಯತಿ ಒಳಗಡೆ, ನೆಕ್ಸ್ಟ್ ಸ್ಕೂಲ್ ಒಳಗಡೆ, ಕಾಲೇಜ್ ಒಳಗಡೆ, ಸ್ಕೂಲ್ ಆರ್ ಕಾಲೇಜ್ ಪಂಚಾಯತಿ ಒಳಗಡೆ ಒರಿಜಿನಲ್ ಆಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ತೆಗೆಸ್ಕೊಳ್ಬೇಕು. ಅದರ ಜೊತೆಗೆ 2 ಸೆಟ್ ಜೆರಾಕ್ಸ್ ಇರಬೇಕು ಮತ್ತು ಅಟೆಸ್ಟೆಡ್ ಆಗಿರ್ಬೇಕು. ಕನ್ಫರ್ಮೇಶನ್ ಆಗಿತ್ತಾ, ಅಟೆಸ್ಟೆಡ್ ಆಗಿರ್ಬೇಕು. ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನೋಡ್ಕೊಡ್ರಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಅದು ಕೂಡ ಅಟೆಸ್ಟೆಡ್ ಆಗಿರ್ಬೇಕು. ಒರಿಜಿನಲ್ ಕ್ಯಾಸ್ಟ್ ಸರ್ಟಿಫಿಕೇಟ್, ನೆಕ್ಸ್ಟ್ 2 ಕಾಪಿ ಜೆರಾಕ್ಸ್ ಅನ್ನ ತಕೊಂಡು ಅದಕ್ಕೂ ಅಟೆಸ್ಟೆಡ್ ಅನ್ನ ಮಾಡಿರ್ಬೇಕು. ಒರಿಜಿನಲ್ ಗೆ ಅಟೆಸ್ಟೆಡ್ ಹೇಳಕತ್ತಿಲ್ಲ ನಾನು, ಜಸ್ಟ್ ಜೆರಾಕ್ಸ್ ಕಾಪಿಗೆ ಮಾತ್ರ ಅಟೆಸ್ಟೆಡ್ ಅನ್ನ ಮಾಡಿಸ್ಬೇಕು.
ಮತ್ತು ಒರಿಜಿನಲ್ ಹೋಗಿ ಯಾರು ಮಾಡಲ್ಲ ಒರಿಜಿನಲ್ಕ್ಕೆ. ಸೊ ಒರಿಜಿನಲ್ ಮಾಡ್ಸಕ್ ಹೋಗ್ಬಿಡ್ರಿ, ಜೆರಾಕ್ಸ್ಗೆ ನೀವು 2 ಕಂತಲ್ಲ ನನ್ನ ಕಡೆ ಹೇಳ್ತಾ ಇದಿಲ್ಲ, 5 ಕಾಪಿಗೆ ಮಾಡಿಸಿಟ್ಬಿಡ್ರಿ. ಪ್ರತಿ ಒಂದು ಡಾಕ್ಯುಮೆಂಟ್ ಗಳನ್ನ 5 ಸೆಟ್ ಜೆರಾಕ್ಸ್ ಅನ್ನ ತೆಗೆದಿಟ್ಕೊಡ್ರಿ, 2 ಅಲ್ಲಿ ತಗೊಳ್ತಾರೆ. ಸೊ ನೆಕ್ಸ್ಟ್ ಉಳಿದಿದ್ದು ನಿಮ್ ಕಡೆ ಉಳಿತಾವ, ಅದೇನು ವೇಸ್ಟ್ ಆಗೋದಿಲ್ಲ. ನಾಳೆ ನೀವು ಟ್ರೈನಿಂಗ್ ಹೋದ ಸಮಯದಲ್ಲಿ ನೀವು ಮನೆಯಲ್ಲಿ ಇಟ್ಟರು ಕೂಡ ಹೆಲ್ಪ್ ಆಗುತ್ತೆ. ಎಷ್ಟೋ ಡಾಕ್ಯುಮೆಂಟ್ ಗಳು ಅಷ್ಟನ್ನ 5 ಪ್ರತಿ ಒಂದು ಡಾಕ್ಯುಮೆಂಟ್ ಗಳನ್ನ ಇದನ್ನ ಜೆರಾಕ್ಸ್ ಮಾಡಿ ಇಟ್ಕೊಡ್ರಿ. ನೆಕ್ಸ್ಟ್ ಅನ್ಮ್ಯಾರಿಡ್ ಸರ್ಟಿಫಿಕೇಟ್. ಓಕೆ ಸರ್, ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಎಲ್ಲಿ ಕೊಡ್ತಾರೆ? ಪಂಚಾಯಿತಿಯಲ್ಲಿ, ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಾರ, ಅಲ್ಲಿ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಅಲ್ಲಿ ಹೋಗಿ ನೀವು ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಅನ್ನ ಪ್ರತಿಯೊಬ್ರು ಕೂಡ ತೆಗಿಸ್ಬೇಕು. ಇದಕ್ಕೆ ಯಾವುದೇ ತರಂತ ಅಟೆಸ್ಟೆಡ್ ಅನ್ನ ಹೇಳಿಲ್ಲ. ಓಕೆ, ನೆಕ್ಸ್ಟ್ ಸರ್ಟಿಫಿಕೇಟ್ ಆಫ್ ಫ್ಯಾಮಿಲಿ ವಿತ್ ಫೋಟೋ ಕಾಪೀಸ್. ನಿಮ್ಮ ಫ್ಯಾಮಿಲಿ ಫೋಟೋ ಕಾಪೀಸ್ ಅನ್ನ ಸಬ್ಮಿಟ್ ಮಾಡಬೇಕು. ಅಂದ್ರೆ ನೀವು ಎಷ್ಟು ಜನ ಇದ್ದೀರಾ, ನಿಮ್ಮ ಬ್ರದರ್ ಫಾದರ್ ಎಷ್ಟು ಜನ ಇದಿರಲ್ಲ, ಒಟ್ಟರದು ನಿಂದಿರ್ಸ್ಕೊಂಡ್ಬಿಟ್ಟು ಈ ತರದೊಂದು ಪಾಸ್ ಅಂದ್ರೆ ನಿಮ್ಗ ಸ್ಟ್ಯಾಂಪ್ ಫೋಟೋ ಸಿಗ್ತದ, ಸ್ಟ್ಯಾಂಪ್ ಸೈಜ್. ಸೊ ಈ ತರ ನಿಮ್ದು ಒಂದು ಫೋಟೋ, ಫ್ಯಾಮಿಲಿ ಫೋಟೋಸ್ ಅನ್ನ ಕಡ್ಡಾಯವಾಗಿ ಇಲ್ಲಿ ನೋಡ್ಕೊಡ್ರಿ. ಫಸ್ಟ್ ನಿಮ್ಮ ಪಪ್ಪ, ನೆಕ್ಸ್ಟ್ ನಿಮ್ಮ ಮಮ್ಮಿ, ಇಲ್ಲಿ ನೀವು, ನೆಕ್ಸ್ಟ್ ನಿಮ್ಮ ಬ್ರದರು, ನಿಮ್ಮ ಸಿಸ್ಟರು ಯಾರೋ ಇದ್ರು ಕೂಡ, ನೀವು ಎಷ್ಟು 5-6 ಜನ ಇದ್ರು ಕೂಡ ಅದನ್ನ ನಿಂದಿಸ್ಬಿಟ್ಟು ತೆಗಿಸ್ಬೇಕಾಗತ್ತ. ಈ ಫೋಟೋನ ಇಲ್ಲಿ ಹಚ್ಚಿಕೆಸಿಂದ ಜೆರಾಕ್ಸ್ ಪೇಪರ್, ಒಂದು ಪೇಪರ್ ಪಂಪ್ ಅದು ಬರ್ತಾ ಅದ್ರಲ್ಲಿ ಹಚ್ಚಿಕೆಸಿಂದ ನೆಕ್ಸ್ಟ್ 1 2 3 4 5 6 ಅಂತ ಹೇಳಿಸಿಂದ ಈ ತರ ಬರ್ದ ಕೇಸಿಂದ ಇಲ್ಲಿ ನಿಮ್ಮ ನೇಮು, ಡೇಟ್ ಆಫ್ ಬರ್ತ್, ಅವರ ಏಜ್ ಎಷ್ಟು, ಇದೆಲ್ಲನೂ ಕೂಡ ಇಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತ. ಸೊ ಓಕೆ, ಫ್ಯಾಮಿಲಿ ಫೋಟೋಸ್ ಆಯ್ತು. ನೆಕ್ಸ್ಟ್ ಫ್ಯಾಮಿಲಿ ಫೋಟೋಸ್ ಆದ್ಮೇಲೆ ಅಫಿಡೇವಿಟಿವ್. ಅಫಿಡೇವಿಟಿ ಅಂತಾರೆ ಕೋರ್ಟ್ ಅಫಿಡೇವಿಟಿವ್ ಅಂದ್ರ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ಕೋರ್ಟ್ ಅಫಿಡೇವಿಟಿವ್ ಅನ್ನ 2 ಕಾಪಿ ಅಂದ್ರೆ ಒರಿಜಿನಲ್ 2 ಕಾಪಿ ಜೆರಾಕ್ಸ್ ಇರಬೇಕು. ಓಕೆ, ಕೋರ್ಟ್ ಅಫಿಡೇವಿಟ್ ಆಯ್ತಾ. ನೆಕ್ಸ್ಟ್ ಸರ್ ಪೊಲೀಸ್ ವೆರಿಫಿಕೇಶನ್. ಸರ್ ಇಲ್ಲೇ ಕನ್ಫ್ಯೂಷನ್ ಆಗ್ತಾ ಇದೆ ನಮಗೆ. ಪೊಲೀಸ್ ವೆರಿಫಿಕೇಶನ್ ಅನ್ನ ಯಾವ ತರ ಅಪ್ಲೈ ಮಾಡಬೇಕು? ಪೊಲೀಸ್ ವೆರಿಫಿಕೇಶನ್ ಅನ್ನ ನಿಮ್ಮ ಗ್ರಾಮ ಸೆಂಟರ್ ಆಗಿರ್ಲಿ, CSS ಸೆಂಟರ್ ಆಗಿರ್ಲಿ, ಯಾವ್ದಾದ್ರು ಒಂದು ಆನ್ಲೈನ್ ಸೆಂಟರ್ ಆಗಿರ್ಲಿ, ಸೈಬರ್ ಸೆಂಟರ್ ಆಗಿರ್ಲಿ, ಅಲ್ಲಿ ಹೋಗಿ ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡು, ಫೋಟೋ, ಆಧಾರ್ ಕಾರ್ಡು, ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋದ್ರೆ ನಿಮ್ಮ ಮೊಬೈಲ್ಗೆ ಒಂದು OTP ಬಂದ್ಬಿಟ್ಟು ಅವರು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸ್ತಾರೆ. ಸೊ ಇದು ಜಾಬಿಗೋಸ್ಕರ ಅಂತ ಹೇಳಿ ಅದು 550 ರೂಪಾಯಿ ಏನೋ ಫೀಸ್ ಇರ್ತದೆ, 450 550. ಆ ಫೀಸ್ ಅನ್ನ ಪೇ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಪೊಲೀಸ್ ವೆರಿಫಿಕೇಶನ್ ಗೆ ಸಬ್ಮಿಟ್ ಆಗುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ನಿಮ್ಮ ಪೊಲೀಸ್ ಸ್ಟೇಷನ್ ಯಾವ್ದು ಬರ್ತದ, ನಿಮ್ಮ ವಿಲೇಜ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಯಾವ್ದು ಬರುತ್ತಾ ಅಲ್ಲಿಗೆ ಮೂವ್ ಆಗುತ್ತಾ. ಅಲ್ಲಿಗೆ ಮೂವ್ ಆದ್ಮೇಲೆ ಸೊ ಅವ್ರು ಕಾಲ್ ಮಾಡ್ತಾರೆ. ಸೊ ಕಾಲ್ ಮಾಡಿದ ತಕ್ಷಣ ನಿಮ್ಮೂರಲ್ಲಿ ಇರ್ತಕ್ಕಂಥ 5 ಜನಗಳನ್ನ, ಹಿರಿಯರನ್ನ, ಸೊ ಗೊತ್ತಿರುವಂತರನ್ನ, ತಿಳುವಳಿಕೆ ಇದ್ದಿರ್ತಕ್ಕಂಥವ್ರನ್ನ 5 ಜನಗಳನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಿಗ್ನೇಚರ್ ಅನ್ನ ಮಾಡ್ಬೇಕಾಗುತ್ತೆ. ಸಾಕ್ಷಿದಾರರ ಸಹಿ ಅಂತ ಹೇಳಿ ಯಾವ ಕಾರಣಕ್ಕೋಸ್ಕರ 5 ಜನಗಳ ಸಹಿಯನ್ನ ಕೇಳ್ತಾರಪ್ಪ ಅಂದ್ರೆ, ಸೊ ಈ ವಿದ್ಯಾರ್ಥಿ ಮೇಲೆ ಆಲ್ರೆಡಿ ಏನಾದ್ರೂ ಕೇಸ್ ಇದಾವ, ಏನಾದ್ರೂ ಮರ್ಡರ್ ಕೇಸ್, ಏನಾದ್ರೂ ಕೇಸ್ಗಳಿದಾವ ಇವನ್ ಮೇಲೆ, ಸೊ ಇವನ ಬಿಹೇವಿಯರ್ ಸರಿ ಇದಾವೋ ಇಲ್ಲೋ, ಸೊ ಯಾವ ತರ ಇದಾನೆ ಅನ್ನೋದನ್ನ ಪ್ರತಿಯೊಂದು ವಿಷಯವನ್ನ ಕೇಳ್ತಾರೆ. ಕೇಳಿದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಪೊಲೀಸ್ ಸ್ಟೇಷನ್ ದಲ್ಲಿ ಕೂಡ ಚೆಕ್ ಮಾಡ್ತಾರೆ. ಸೊ ಈ ವಿದ್ಯಾರ್ಥಿ ಮೇಲೆ ಯಾವ್ದಾದ್ರು ಕೇಸ್ ಆಗಿದೆಯಾ, ಆಲ್ರೆಡಿ ಏನಾದ್ರು 2-3 ವರ್ಷದಿಂದ ಕೇಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಾರೆ. ಸೊ ಯಾವ್ದು ತರಂತ ಕೇಸ್ ಇರಲಿಲ್ಲಪ್ಪ ಅಂದ್ರೆ ಅದು ಸಿಗ್ನೇಚರ್ ಹಾಕಿಸಿಂದ ನೆಕ್ಸ್ಟ್ ನಿಮ್ಮ SP ಆಫೀಸಿಗೆ ಮೂವ್ ಆಗುತ್ತೆ. SP ಆಫೀಸಿಗೆ ಮೂವ್ ಆದ ತಕ್ಷಣ ಅಲ್ಲೆಲ್ಲ ವೆರಿಫಿಕೇಶನ್ ಆದ್ಮೇಲೆ ಡೈರೆಕ್ಟ್ ಆಗಿ ನೀವು ಹಾಕಿರ್ತಕ್ಕಂಥ ಎಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿರ್ತಿರಲ್ಲ, ಸೊ ಅಲ್ಲಿ ನಿಮ್ಗೆ ಹೊಳ್ಳಿ ಪ್ರಿಂಟ್ ಬರ್ತದ. ಆ ಪ್ರಿಂಟ್ ಔಟ್ ಅನ್ನ ತಕೊಂಡ್ಬಿಟ್ಟು ಅದು ಒರಿಜಿನಲ್ ಕಾಪಿ ಆಗಿರ್ತದ, ಅದನ್ನ ನೀವು ಮತ್ತೆ 2 ಜೆರಾಕ್ಸ್ ಅನ್ನ ತಗೊಂಡೋಗ್ರಿ. ಅದು ಪೊಲೀಸ್ ವೆರಿಫಿಕೇಶನ್ ನೋಡ್ಕೊಡ್ರಿ. ವ್ಯಾಲಿಡಿಟಿ ಲಾಸ್ಟ್ 6 ಮಂತ್ ಒಳಗಡೆ ಇರಬೇಕು. ನೀವೇನಾದ್ರೂ ಆಲ್ರೆಡಿ ಸರ್ ನಾನು ತೆಗ್ಸಿದೀನಿ, ನಂದು 6 ತಿಂಗಳು ಕಂಪ್ಲೀಟ್ ಆಯ್ತು ಅಂತ ಬಂದ್ರೆ ಅದು ನಡೆಯೋದಿಲ್ಲ. ಮತ್ತೆ 6 ತಿಂಗಳ ಒಳಗಡೆ ಇನ್ನೂ 6 ತಿಂಗಳು ಕಂಪ್ಲೀಟ್ ಆಗಿಲ್ಲ ಸರ್ ನಾನು ನಡೀತದೆ ಅಂತಂದ್ರೆ ಅಂತವ್ರು ಇರಿ. 6 ತಿಂಗಳು ಕಂಪ್ಲೀಟ್ ಆಗಿತ್ತಪ್ಪ ಅಂದ್ರೆ ಮತ್ತೆ ಹೊಸದಕ್ಕೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ನೆಕ್ಸ್ಟ್ NCC ನ್ಯಾಷನಲ್ ಕೆಡೆಟ್ ಕೋಪ್ ವಿದ್ಯಾರ್ಥಿಗಳು. ಓಕೆ ಸರ್, NCC ಇದ್ರೆ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಫ್ರೆಂಡ್ ಸೆಲೆಕ್ಷನ್ ಆಗಿದ್ದಾರೆ ಸರ್, ಮಾಡ್ಕೊಳ್ಬೇಕು. PUC ಕಾಲೇಜಲ್ಲಿ ಓದ್ತಾ ಇರ್ತೀರಾ, ಸೊ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ. ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತೀವಿ. NCC ಮಾಡ್ಕೊಡ್ರಿ, ಅದರಿಂದ ಸಾಕಷ್ಟು ಹೆಲ್ಪ್ ಇದೆ. ಸೊ ನಿಮ್ಮ ಹತ್ರ ಶಿಸ್ತುಗಳನ್ನ ಕಲ್ಕೊಳ್ತೀರಿ, ಡಿಸಿಪ್ಲಿನ್ ಕಲ್ಕೊಳ್ತೀರಿ, ನಿಮ್ಮ ಫಿಟ್ನೆಸ್ ಅನ್ನ ಕಲ್ಕೊಳ್ತೀರಿ ಅಂತ ಹೇಳಿ ಪ್ರತಿ ಒಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಬಟ್ ನೀವು ಅದ್ರ ಬಗ್ಗೆ ತಿಳ್ಕೊಳ್ಳೋದಿಲ್ಲ. NCC A ಸರ್ಟಿಫಿಕೇಟ್ ಆಗಿರಲಿ, B ಸರ್ಟಿಫಿಕೇಟ್ ಆಗಿರಲಿ, C ಸರ್ಟಿಫಿಕೇಟ್ ಆಗಿರಲಿ, ಸೊ ಒರಿಜಿನಲ್ಲೇ ತಗೊಂಡು ಹೋಗ್ಬೇಕು. ಅದರ ಜೊತೆಗೆ 2 ಕಾಪಿ ಜೆರಾಕ್ಸ್ ಗಳನ್ನ ಕಡ್ಡಾಯವಾಗಿ ತಗೊಂಡು ಹೋಗ್ರಿ. ನೆಕ್ಸ್ಟ್ ಸರ್, ನಮ್ಮ ಫಾದರ್ ಎಕ್ಸ್ ಆರ್ಮಿ ಸರ್, ನಮ್ಮ ಬ್ರದರ್ ಕೂಡ ಸರ್ವಿಸ್ ಮಾಡ್ತಾ ಇದಾರೆ ಸರ್, ನನ್ನ ಹತ್ರ ರಿಲೇಷನ್ ಸರ್ಟಿಫಿಕೇಟ್ ಇದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಳ್ರಿ. ರಿಲೇಷನ್ ಸರ್ಟಿಫಿಕೇಟ್ ಅನ್ನ ತಗೊಂಡು ಹೋಗ್ಬೇಕು. ಅದರ ಜೊತೆಗೆ ವಿತ್ ಡಿಸ್ಚಾರ್ಜ್ ಬುಕ್ ಅನ್ನ ತಗೊಂಡು ಹೋಗ್ಬೇಕಾಗುತ್ತ. ಒರಿಜಿನಲ್ ಆಗಿ 1, ನೆಕ್ಸ್ಟ್ 2 ಜೆರಾಕ್ಸ್ ಕಾಪಿಗಳನ್ನ ತಗೊಂಡು ಹೋಗ್ಬೇಕು.
ನೆಕ್ಸ್ಟ್ ಅದೇ ತರನಾಗಿ ಸರ್ ನಾನು ಸ್ಪೋರ್ಟ್ಸ್ ಇದೀನಿ ಸರ್, ನಾನು ಅಥ್ಲೆಟಿಕ್ ಇದೀನಿ ಸರ್, ನನ್ನ ಹತ್ರ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದೆ ಸರ್, ನಾನು ಸ್ಪೋರ್ಟ್ಸ್ ಇದ್ದ ಕಾರಣಕ್ಕೋಸ್ಕರ ನಾನು ಹೈಟಿನಲ್ಲಿ ಕೂಡ ಸೆಲೆಕ್ಷನ್ ಆಗಿದ್ದೀನಿ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಡ್ರಿ. ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಒರಿಜಿನಲ್ ಇರಬೇಕು, 2 ಕಾಪಿ ಜೆರಾಕ್ಸ್ ಇರಬೇಕು. ನಾನು ಯಾವಕ್ಕ ಅಫಿಡೇವಿಟ್ ಅಟೆಸ್ಟೆಡ್ ಏನ್ ಹೇಳಿದಿಲ್ಲ ಅಂತ ಮಾತ್ರ ಅಟೆಸ್ಟೆಡ್ ಮಾಡ್ರಿ, ಉಳಿದಿರ್ತಕ್ಕಂಥವ್ಕೆ ಯಾವುದಕ್ಕೂ ಕೂಡ ಅಟೆಸ್ಟೆಡ್ ಇಲ್ಲ. ನಾನು ಹೇಳ್ತಾ ಇದೀನಿ ಪ್ರತಿಯೊಂದು ಕೂಡ. ಬೇಕಾದ್ರೆ ಒಂದ್ಸರಿ ವಿಡಿಯೋ ತಿಳಿಲಿಲ್ಲ ಅಂದ್ರೆ ಇನ್ನೊಂದ್ಸರಿ ವಿಡಿಯೋನ ನೋಡ್ಕೊಡ್ರಿ, ಅಂದ್ರೆ ಕ್ಲಿಯರಿಟಿ ಸಿಗುತ್ತೆ. ನೆಕ್ಸ್ಟ್ ಅದೇ ತರನಾಗಿ ನೋಡ್ಕೊಳ್ರಿ, ಸ್ಪೋರ್ಟ್ಸ್ ಆಯ್ತು ಸರ್, ನಾನು ITI ಮೇಲೆ ಟೆಕ್ನಿಕಲ್ ಹಾಕಿದ್ದೀನಿ ಸರ್, ಡಿಪ್ಲೊಮಾ ಮೇಲೆ ಟೆಕ್ನಿಕಲ್ ಹಾಕಿದ್ದೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಒರಿಜಿನಲ್ ಆಗಿ ನಿಮ್ದು ITI ಮತ್ತು ಡಿಪ್ಲೊಮಾ ಸರ್ಟಿಫಿಕೇಟ್ ಇರಬೇಕು, ಅದ್ರ ಜೊತೆಗೆ 2 ಸೆಟ್ ಜೆರಾಕ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ಪ್ಯಾನ್ ಕಾರ್ಡ್. ಸೊ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ತೆಗ್ಸೇ ಇಲ್ಲ ಸರ್, ನನಗೆ ಪ್ಯಾನ್ ಕಾರ್ಡ್ ಯಾವ್ದಕ್ಕೆ ಯೂಸ್ ಆಗುತ್ತೆ ಸರ್, ನನ್ನ ಹತ್ರ ಈಗ 18 ಏನ್ ಸರ್ ನಾನು. ಓಕೆ ತಮ್ಮ, ಇವಾಗ ಯೂಸ್ ಆಗುತ್ತೆ ನೋಡ್ಕೋ. ಓಕೆ, ಪ್ಯಾನ್ ಕಾರ್ಡ್ ಯೂಸ್ ಆಗುತ್ತೆ. ಸೊ ಪ್ಯಾನ್ ಕಾರ್ಡ್ ಆದಷ್ಟು ಬೇಗನೆ ತಕ್ಕೋ, ನಿನಗ ಜಲ್ದಿನೇ ಪ್ಯಾನ್ ಕಾರ್ಡ್ ಬರ್ತದ. ಒಂದೇ ದಿನದಲ್ಲಿ ನೀನು ಪ್ಯಾನ್ ಕಾರ್ಡ್ ಅನ್ನ ತಕೊಳ್ಬಹುದು, ಆ ತರ ಸ್ಪೀಡ್ ಪ್ರೊಸೆಸ್ ಇರ್ತದೆ. ಪ್ಯಾನ್ ಕಾರ್ಡ್ ಅನ್ನ ತಕ್ಕೋ. ಅದಕ್ಕೆ ನೆಕ್ಸ್ಟ್ ಒರಿಜಿನಲ್ ಇರಬೇಕು, ಒರಿಜಿನಲ್ ಜೊತೆಗೆ ಸೊ ಎಷ್ಟು 3 ಕಾಪಿ ಜೆರಾಕ್ಸ್ ಅನ್ನ ಕೇಳಿದಾರೆ. ಎಷ್ಟು 3 ಕಾಪಿ ಜೆರಾಕ್ಸ್ ಅನ್ನ ಕೇಳಿದಾರ ವಿತ್ ಅಟೆಸ್ಟೆಡ್ ಅನ್ನ ಮಾಡಿಸಿರ್ಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡ್ ಕೂಡ ಒರಿಜಿನಲ್ಲೇ ಇರಬೇಕು. ನೆಕ್ಸ್ಟ್ 3 ಕಾಪಿ ಜೆರಾಕ್ಸ್ ಇರಬೇಕು, 3ಕ್ಕೂ ಕೂಡ ಅಟೆಸ್ಟೆಡ್ ಆಗಿರ್ಬೇಕು. ಓಕೆ, 3ಕ್ಕೂ ಕೂಡ ಅಟೆಸ್ಟೆಡ್ ಆಗಿರ್ಬೇಕು. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಎಷ್ಟು ಕೇಳಿದಾರಪ್ಪ ಅಂತಂದ್ರೆ 20 ಫೋಟೋ ಕಾಪಿಗಳನ್ನ ಕೇಳಿದಾರ. ಎಷ್ಟು? 20 ಫೋಟೋ ಕಾಪೀಸ್ ಗಳನ್ನ ತಗೊಂಡ್ ಬರ್ಬೇಕು. 20 ಫೋಟೋಸ್ ಕಾಪೀಸ್ ಗಳನ್ನ ರೀಸೆಂಟ್ ಆಗಿ ತಗೊಂಡ್ ಹೋಗ್ರಿ. ಡಿಸಿಪ್ಲಿನ್ ಆಗಿ ನೀವು ಫೌಜಿ ಆಗಿದಿರಿ, ಇಂಡಿಯನ್ ಆರ್ಮಿ ಸೆಲೆಕ್ಷನ್ ಆಗಿದೆ ಅಂದ್ರೆ ಹೆಂಗಿರ್ಬೇಕು, ಜಬರ್ದಸ್ತ್ ಆಗಿ ಸಿಸ್ಟಮೆಟಿಕ್ ಆಗಿ ನಿಂತ್ಕೊಂಡು ಎದಿ ಉಬ್ಬಿಸ್ಕೊಂಡು ಖಡಕ್ ಆಗಿ ನೋಡಿದ ತಕ್ಷಣ ಓಕೆ ಫೌಜಿ ಅಂತ ಅನ್ಕೊಳ್ಬೇಕು. ಆ ತರ ಡ್ರೆಸ್ ಅನ್ನ ಹಾಕೊಂಡ್ಬಿಟ್ಟು ಯೂನಿಫಾರ್ಮ್ ಮೇಲೆ ಸೊ ನೀವು ನಾರ್ಮಲಿ ಡಿಸಿಪ್ಲಿನ್ ಆಗಿ ಶರ್ಟ್ ಮೇಲೆ ಹಾಕೊಂಡ್ ಕೇಸಿಂದ ಸೊ ಟಿ ಶರ್ಟ್ ಇಲ್ಲ, ಫಸ್ಟ್ ಕ್ಲಾಸ್ ಒಂದು ವೈಟ್ ಶರ್ಟ್ ಅನ್ನ ಹಾಕೊಂಡ್ ಕೇಸಿಂದ ಕಟಿಂಗ್ ಮಾಡಿಸ್ಕೊಂಡು ಸೇವಿಂಗ್ ಮಾಡಿಸ್ಕೊಂಡ್ ಕೇಸಿಂದ ಒಂದು ಫೋಟೋಗಳನ್ನ ಟೋಟಲ್ 20 ಫೋಟೋಸ್ಗಳನ್ನ ತಗೊಂಡ್ ಹೋಗ್ರಿ. ನೆಕ್ಸ್ಟ್ ಸ್ಮಾಲ್ ಸೈಜ್ ಆಫ್ ಜಾಯಿಂಟ್ ಫ್ಯಾಮಿಲಿ ಫೋಟೋಸ್. ನಾನೀಗ ಹೇಳಿದೆ ಇಲ್ಲಿ ನಿಮ್ಗ ಯಾವುದು ಫ್ಯಾಮಿಲಿ ಫೋಟೋಸ್ ಅಂತ ಹೇಳಿದೆ. ಸೊ ಫ್ಯಾಮಿಲಿ ಫೋಟೋ ಜೊತೆಗೆ ಸಣ್ಣದಾಗಿರ್ತಕ್ಕಂಥ ಇದ್ರೊಳಗೆ ಇನ್ನೊಂದು ಮಾಡಿಕೊಡ್ತಾರೆ. ಸೊ ಇಷ್ಟೇ ಚಿಕ್ಕದಾಗಿರ್ತದ. ಸೊ ಈ ಫ್ಯಾಮಿಲಿ ಫೋಟೋಸ್ ಅನ್ನ ನೀವು ತಗೊಂಡು ಹೋಗ್ಬೇಕು. ಓಕೆ, ಈ ಫ್ಯಾಮಿಲಿ ಫೋಟೋಸ್ ಅನ್ನ ನೀವು ತಗೊಂಡು ಹೋಗ್ಬೇಕು. ಕನ್ಫರ್ಮೇಶನ್ ಆಯ್ತಾ? ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನೀವು ತೋರಿಸಿದ್ರೆ ಅಂದ್ರೆ ಗೊತ್ತಾಗುತ್ತೆ. ಇದು ದೊಡ್ಡದು ಚಿಕ್ಕದು, ಇಲ್ಲಿ ದೊಡ್ಡದು ಹಚ್ಚಬೇಕಾಗುತ್ತೆ ನೀವು ಪೋಸ್ಟ್ ಅಲ್ಲಿ. ಇಲ್ಲಿ ಚಿಕ್ಕದಾಗಿರ್ತಕ್ಕಂಥದ್ದು ಇವು ಎಷ್ಟು ಬೇಕು? 5 ಬೇಕು. ಎಷ್ಟು? 5. ಈ ಕಾಫಿ ಅಂಕಿ ನಿಮ್ಗೆ ಏನಿರ್ತಲ್ಲ 1 ಇರ್ತದ. ಸೊ ಜೆರಾಕ್ಸ್ ಬಿಟ್ಬಿಟ್ಟು ಸೊ ಜೆರಾಕ್ಸ್ ಅನ್ನ ನೀವು ಹಚ್ಕೊಂಡು ಹೋಗ್ಬೇಕಾಗುತ್ತೆ. 2 ಕಾಫಿ ಜೆರಾಕ್ಸ್ ಗಳನ್ನ ತಗೊಂಡು ಹೋಗ್ಬೇಕಾಗತ್ತೆ. ಓಕೆ, ಇಷ್ಟು ಡಾಕ್ಯುಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟು ನಿಮ್ಗೆ ಇಷ್ಟು ಡಾಕ್ಯುಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ವೆರಿಫಿಕೇಶನ್ ರೂಲ್, ನಿಮ್ಮ ಅಡ್ಮಿಟ್ ಕಾರ್ಡ್ ಏನಿದೆಯಲ್ಲ ಅದನ್ನು ಕೂಡ 3 ಕಾಪಿ ಜೆರಾಕ್ಸ್ ತಗೊಂಡು ಹೋಗ್ರಿ. ನೆಕ್ಸ್ಟ್ ಇನ್ನು ಜಾಯಿನಿಂಗ್ ಲೆಟರ್ ಅಂಕಿ ಬಂದಿಲ್ಲ, ಜಾಯಿನಿಂಗ್ ಲೆಟರ್ ಕೂಡ 2 ಕಾಪಿಗಳನ್ನ ಕೇಳಿದಾರ. ವಿಲ್ಲಿಂಗ್ನೆಸ್ ಸರ್ಟಿಫಿಕೇಟ್, ನೆಕ್ಸ್ಟ್ ಮೆಡಿಕಲ್ ರಿವ್ಯೂ ಸರ್ಟಿಫಿಕೇಟ್, ಮೆಡಿಕಲ್ ಏನಿದಿಲ್ಲ ಮೆಡಿಕಲ್ ಚೆಕಿಂಗ್ ಏನಾದ್ರು ನೀವು ಹಳ್ಳಿ ಮೆಡಿಕಲ್ ಹೋಗಿದ್ರಪ್ಪ ಅಂದ್ರೆ ಅದನ್ನು ಕೂಡ 2 ಕಾಪಿ ಜೆರಾಕ್ಸ್ ಗಳನ್ನ ತಗೊಂಡು ಹೋಗ್ರಿ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಬೇಕಾದ್ರೆ ನಿಮ್ಗೆ ಟೆಲಿಗ್ರಾಮ್ ಕೂಡ ಹಾಕ್ತೀನಿ ಸ್ನೇಹಿತರೆ, ಇದನ್ನ ಟೆಲಿಗ್ರಾಮ್ ಕೂಡ ಹಾಕ್ತೀನಿ. ಸೊ ಟೆಲಿಗ್ರಾಮ್ ಕೂಡ ಹೋಗಿ ಇದನ್ನ ನೋಡ್ಕೊಂಡ್ಬಿಟ್ಟು ನನ್ಗೆ ಗೊತ್ತಾಗಿಲ್ಲ ಸರ್ ಅಂತಂದ್ರೆ ಹೋಗಿ ನೋಡ್ಕೊಂಡ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆಸ್ರಿ. ಸರ್ ನನ್ನ ಹತ್ರ ಇವ್ ಯಾವೂ ಇಲ್ಲ ಸರ್, ನನ್ನ ಹತ್ರ ಪೊಲೀಸ್ ವೆರಿಫಿಕೇಶನ್ ಇಲ್ಲ. ಓಕೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತೆಗೆಸಬಹುದು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಲ್ರೆಡಿ ತೆಗೆಸಿರ್ತೀರಿ, ರೆಸಿಡೆನ್ಷಿಯಲ್ ತೆಗೆಸಿರ್ತೀರಿ, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ತೆಗೆಸಿರ್ತೀರಿ. ಸೊ ಇವನ್ನೆಲ್ಲ ಆಲ್ಮೋಸ್ಟ್ ಆಲ್ ಅಂಕಿ ಡೊಮೆನ್ಷಿಯಲ್ ಸರ್ಟಿಫಿಕೇಟ್, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತಾ, ಅಟೆಸ್ಟೆಡ್ ಬೇಕಾಗುತ್ತಾ, ಒರಿಜಿನಲ್ 2 ಸೆಟ್ ಜೆರಾಕ್ಸ್ ಕೂಡ ಬೇಕಾಗುತ್ತಾ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಇರ್ತಾವ ಆಲ್ಮೋಸ್ಟ್ ಆಲ್. ಇರ್ಲಾರ್ದು ಯಾವ್ದಪ್ಪ ಅಂದ್ರೆ ಪೊಲೀಸ್ ವೆರಿಫಿಕೇಶನ್ ಮಾತ್ರ ಲೇಟ್ ಆಗ್ಬಹುದು, ಉಳಿದ ಅಂಕಿ ಆಲ್ರೆಡಿ ರೆಡಿ ಇರ್ತಾವ. ಸೊ ನಿಮ್ಮ ಹತ್ರ ಎಷ್ಟು ಡಾಕ್ಯುಮೆಂಟ್ ಗಳಿದಾವಲ್ಲ, ಸೊ ನಿಮ್ಮ ಹತ್ರ ಪ್ರೆಸೆಂಟ್ ಆಗಿ ಎಷ್ಟಿದಾವೆ ಸರ್, ನಾನು ನಾಳೆ ಹೋಗಿ ರಿಪೋರ್ಟಿಂಗ್ ಕೊಡ್ಬೇಕನ್ನುವಂತ ವಿದ್ಯಾರ್ಥಿಗಳು ಇವತ್ತು ನಿನ್ನ ಹತ್ರ ಎಷ್ಟಿದಾವಲ್ಲ ಸಡನ್ ಆಗಿ ತಗೊಂಡು ಹೋಗಿ ಅಟೆಸ್ಟೆಡ್ ಮಾಡಿಸ್ಕೊಂಡು ಅಷ್ಟು ಡಾಕ್ಯುಮೆಂಟ್ ಗಳನ್ನ ಹುಷಾರಾಗಿ ಹೋಗ್ರಿ. ಸುಮ್ಮನೆ ಟ್ರೈನ್ ದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ನೋಡ್ಕೋಬಹುದು. ಮೊನ್ನೆ SSGD ಎಕ್ಸಾಮ್ ಬರೆಯಕ್ ಹೋದಾಗ ಟ್ರೈನ್ ದಲ್ಲಿ ಸೋಕಿ ಮಾಡಕ್ ಹೋಗಿ ಮಂಗಳೂರು ಟ್ರೈನ್ ದಲ್ಲಿ ಎಷ್ಟೋ 2 ವಿದ್ಯಾರ್ಥಿಗಳು ನನ್ನ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು 2 ವಿದ್ಯಾರ್ಥಿಗಳು ಡೆತ್ ಆದ್ರು. ಸೊ ಹುಷಾರಾಗಿ ಹೋಗ್ರಿ. ನಾನು ಹೇಳ್ತಾ ಇದ್ದಿಲ್ಲ, ನೀವು ಫೈನಲಿ ಸೆಲೆಕ್ಷನ್ ಆಗಿ ಒಳ್ಳೆ ವಾಪಸ್ ಬರೋ ಮಟ್ಟನು ಕೂಡ ಸೇಫ್ ಆಗಿರಿ ಅಂತ ಹೇಳ್ತಾನೆ. ಸೊ ಸೇಫ್ ಆಗಿ ಹೋಗ್ರಿ, ಸೇಫ್ ಆಗಿ ಬರ್ರಿ, ಡಾಕ್ಯುಮೆಂಟ್ಸ್ ಗಳನ್ನ ಹುಷಾರಿಂತ ತಗೊಂಡು ಹೋಗ್ರಿ. ಓಕೆ, ಎಷ್ಟಿರ್ತಾವಲ್ಲ ಅಷ್ಟು ಡಾಕ್ಯುಮೆಂಟ್ ಗಳು ಹೋಗಿ ಸಬ್ಮಿಟ್ ಮಾಡ್ರಿ. ಅವರೇ ಹೇಳಿದಾರಂತೆ ನಿಮ್ಮ ಹತ್ರ ಎಷ್ಟಿದಾವ ಸಬ್ಮಿಟ್ ಮಾಡಿ, ಮತ್ತೆ ನಿಮ್ಗೆ ಟೈಮಿಂಗ್ ಕೊಡ್ತೀವಿ, ಆಮೇಲೆ ತಂದು ಕೊಡೂರಂತೆ ಅಂತ ಹೇಳಿಸಿಂದ. ಸೊ ನಮ್ಮ ಹತ್ರ ಕ್ಲರ್ಕ್ ಇರ್ತಕ್ಕಂಥ ವಿದ್ಯಾರ್ಥಿ, ಕ್ಲರ್ಕ್ ಸೆಲೆಕ್ಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆ ಬಂದು ವಿದ್ಯಾರ್ಥಿ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಸರ್ ಈ ತರ ಕೇಳಿದ್ದಾರೆ ಸರ್, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಸಿಂದ. ಸರ್ ನನ್ನ ಹತ್ರ ಇನ್ನೂ ಜಿಮೇಲ್ಗೆ ಮೆಸೇಜ್ ಬಂದಿಲ್ಲ ಅಂತಂದ್ರೆ ಯಾರು ಕೂಡ ಭಯ ಪಡಕ್ ಹೋಗ್ಬೇಡ್ರಿ, ಮೆಸೇಜ್ ಬರ್ತದ, ವೇಟ್ ಮಾಡ್ರಿ. ಸೊ ಅಷ್ಟ್ರು ಕೂಡ ಒಂದೇ ಡೇಟ್ಗೆ ಕರೆದ್ರೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೆಸೇಜ್ ಗಳು ಬರ್ತಾ ಇರಲ್ಲ.
ಸೊ ಇಲ್ಲ ಸರ್ ನಾನು ಕೂಡ ನನ್ನ ಫ್ರೆಂಡ್ ಜೊತೆಗೆ 6ನೇ ತಾರೀಕು ಹೋಗ್ತೀನಿ ಅಂತಂದ್ರೆ ಓಕೆ ನೀನ್ ಡಿಪೆಂಡ್ ಅಪಾನ್ ನಿನ್ ಮೇಲೆ ನೀನು ಕೂಡ ಹೋಗ್ಬೋದು, ಇಲ್ಲಾಂದ್ರೆ ಮೆಸೇಜ್ ಬರೋ ಮಟ್ಟ ಕಾಯ್ಬೇಕಾಗುತ್ತೆ. ಸೊ ಈ ವಿಡಿಯೋನ ಪ್ರತಿಯೊಂದು ಮಂಗಳೂರಿನ ಯಾವೆಲ್ಲ ಗ್ರೂಪ್ಗಳಿದಾವಲ್ಲ, ಅಗ್ನಿವೀರ್ ಗ್ರೂಪ್ಗಳಿದಾವಲ್ಲ ಅಂತ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಗ್ರೂಪ್ ನಲ್ಲಿ ಶೇರ್ ಮಾಡ್ರಿ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ಸೊ ಆ ಪ್ರತಿಯೊಂದು ಫಿನ್ ಟು ಫಿನ್ ಆಗಿ ಇನ್ಫಾರ್ಮೇಶನ್ ಸಿಗ್ತಿರ್ತಕ್ಕಂಥ ಚಾನಲ್ ಯಾವ್ದಪ್ಪ ಆದ್ರೆ ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನೆಲ್ ಅನ್ಕೋಬಹುದು. ಸಾಕಷ್ಟು ಅಪ್ಡೇಟ್ಗಳು. ಸೊ ನೀವು ಏನ್ ಹೇಳ್ತಾ ಇದೀನಲ್ಲ, ನೀವು ನೋಟಿಫಿಕೇಶನ್ ಇಂದ ಹಿಡಿದು ಫೈನಲ್ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟನು ಕೂಡ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇದೀನಿ ಅಂತ ಹೇಳಿದೀನಿ ನಾನು. ಸೊ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ, ನಮ್ಮ ಯೂಟ್ಯೂಬ್ ಚಾನೆಲ್ ಗಳನ್ನ ನೋಡಿದ್ರಿಂತ, ನಮ್ಮ ಅಪ್ಡೇಟ್ ಗಳನ್ನ ನೋಡಿದ್ರಿಂತ, ನಮ್ಮದೆಲ್ಲ ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಂಡಿದ್ರಿಂತ ನಿಮಗೆ ಏನಿದೆಯಲ್ಲ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕಮೆಂಟ್ ಗಳನ್ನ ತಿಳಿಸಿ. ಸೊ ಅದೇ ಒಂದು ನನಗೆ ದೊಡ್ಡ ಖುಷಿ ಆಗುತ್ತೆ ಸ್ನೇಹಿತರೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ಫಸ್ಟ್ ಟೈಮ್ ಸರ್ ಅಂತಂದ್ರೆ ನೀವು ಪಾಸಿಂಗ್ ಔಟ್ ಪೀರಿಯಡ್ ದಲ್ಲಿ ಕೂಡ ನಾನು ಅಪ್ಲೋಡ್ ಅನ್ನ ಮಾಡ್ತೀನಿ. ಸೊ ಪ್ರತಿಯೊಬ್ರು ಕೂಡ ವಿಡಿಯೋನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರ್ಯಾಕ್ ಹೋಗ್ಬಿಡ್ರಿ. ಅದ್ರ ಜೊತೆಗೆ ಒಂದು ಲೈಕ್ ಮಾಡ್ರಿ. ಸೊ ವಿಡಿಯೋನ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.